ಬನ್ನಿ ಅದಕ್ಕಾನ ಬಾಡಮ್ಮ ಎಕ್ಸ್ಟ್ರಾ ಇವತ್ತಿನ ಬ್ಲಾಗ್ ಆಗಲ್ಲ ಯಾಕೆಂದ್ರೆ ಇಲ್ಲಿಂದ ಮುಂದೆ ಹೋಗ್ತಾನೆ ಇಲ್ಲ. ಓ ಹೆವಿ ಟ್ರಾಫಿಕ್. ಇಲ್ಲಿ ಬೇರೆ ಸಣ್ಣ ದಾರಿ, ವೆಹಿಕಲ್ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಆದ್ರೂ ಕಷ್ಟಪಟ್ಟು ಹೋಗ್ತಿದ್ದೀವಿ ಈಗ ಯಾರೋ ಮಧ್ಯೆ ಬೇರೆ ನಿಲ್ಲಿಸ್ತಿದ್ದಾರೆ. ಗೈಸ್ ಹೋಗ್ತಿದ್ದೀವಿ, ಆದ್ರೆ ಗಾಡಿಗೆ ಒಂದು ಡಾಕ್ಯುಮೆಂಟ್ ಇಲ್ಲ. ముచ్చని బతకన పనుద్ది ఏనంటే చూద్దుంటా ಗೈಸ್ ಕಟ್ ರೀಟೇಕ್. ಮೇಲಲ್ಲ ಟೆಂಪಲ್ ರೋಡ್. ಗೈಸ್ ಇಷ್ಟು ದಿನ ಮಡಿಕೇರಿಯಲ್ಲಿ ಇದ್ರು ಅಮ್ಮ ಬರ್ತಾನೆ ಇತ್ತು. ನಮಸ್ಕಾರ ನಮಸ್ಕಾರ ಆಯಿಲ್ ಬಂತು ಗೈಸ್. ನೀ ಏದು ಸತ್ಯ ಹಾಯ್ ಮಪ್ಪಗಮ್ಮ ರೀಟೇಕ್. ಗೈಸ್ ಇಷ್ಟು ದಿನ ಮಡಿಕೇರಿಯಲ್ಲಿ ಇದ್ರು, ಫಸ್ಟ್ ಟೈಮ್ ಕರಾವಲೆ ಭಗವತಿ ಟೆಂಪಲ್ಗೆ ಬರ್ತಾ ಇದ್ದೀವಿ. ಟೆಂಪಲ್ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ಕರಾವಲೆ ಭಗವತಿ ಟೆಂಪಲ್ದು ತೇರ ಮಾತ್ರ ಮಸ್ತ್ ಇರುತ್ತೆ. ಎನಿ ಟೈಮ್ ಬ್ಲಾಕ್ ಬಸ್ಟರ್ ಕೊಡ್ತಾರೆ. ಈ ಸಲ ನೋಡ್ಬೇಕು ಹೇಗಿರುತ್ತೆ ಅವ್ರದ್ದು ದಸರಾ ಅಂತ. ತಲುಪಿದ್ರಿ ಅಲ್ಲಿ ಒಂದು ತೆಂಗಿನಕಾಯಿ ಕಟ್ಟುತ್ತಿದ್ರಲ್ಲ ಗುಂಡೊಡಿಯಕ್ಕೆ, ಆ ಮರ ಹೋಯ್ತು. ಈಗ ಈ ಮರ ಬಂದಿತ್ತು, ಈಗ ಬಂದಿರೋದು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವಿವತ್ತು ಬಂದಿದ್ದೀವಿ ಕರಾವಲೆ ಭಗವತಿ ಟೆಂಪಲ್ಗೆ. ಏನಂದರೆ ಇಷ್ಟು ಟೈಮ್ ಇಲ್ಲಿದ್ದು ಈ ಟೆಂಪಲಿಗೆ ಬಂದಿತ್ತಿಲ್ಲ. ಸೊ ಯಾಕೋ ಇವತ್ತು ಮನಸ್ಸಾಯಿತು ಬರುವ ಈ ಕಡೆ ಅಂತ. ಸೊ ನಾನು ಅಮ್ಮ ತಂಗಿ ಬಂದಿದ್ದೀವಿ. ಟೆಂಪಲ್ ಚೆನ್ನಾಗಿದೆ. ಅದಕ್ಕೆ ಸಾಲಮ್ಮ ನೀವು ಪಣ್ಣದ್ಕೊಂಡಿದ್ಯಾ ఎక్కడని చూసారండి అమ్మ ఎక్కండి అమ్మ టెంపుల్ ಅನಿಸಿಕೆ. ಟೆಂಪಲ್ ತರ ಇದೆ. ಸೇಮ್ ನಮ್ಮ ಹಾಲೇರ್ಲಿರುವ ಭದ್ರಕಾಳಿ ದೇವಸ್ಥಾನದ ತರನೇ ಇದೆ ನೋಡ್ಲಿಕ್ಕೆ. ಹೌದಾ? ಸ್ವಲ್ಪ ಹಾಗೆ ಟೆಂಪಲ್ ಕಟ್ಟಿದ ರೀತಿ ಎಲ್ಲ ಹಾಗೆ ಇದೆ. ಇನ್ನೂ ಏನಾದರೂ ಹೇಳಲು ಇಚ್ಛಿಸುತ್ತೀರಿ? ಫೋಟೋ ಇರೋಡಮ್ಮ ಏನದು ಸಿಂಗಲ್. ಇವಳ ಜೊತೆ ಬಂದರೆ ಇದೇ ರೋದನೆ ಆಗಲ್ಲ. ಫೋಟೋ 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 ಅಂತ. ಇವಳ್ದು ಫೋಟೋ ತೆಗಿತಾ ಮಳೆ ಬಂದ್ಬಿಡ್ತು. ಓಡ್ತಿದ್ವಿ ಈಗ. ನಮ್ಮದು BMW ಅಲ್ಲಿ ನಿಂತಿದೆ ನೋಡಿ. ದಟ್ ಈಸ್ ಮೈ ಸೂಪರ್ ಕಾರ್. ಅಯ್ಯೋ ಅಮ್ಮ ಓಪನ್ ಅಪ್ಪಮ್ಮ. ಬರ್ತ ಕುಳ್ತಿರ್ತಮ್ಮ. ಗೈಸ್ ನೋಡಿ ಗೈಸ್, ಹೇಳಿ ಅವಳಿಗೆ ಒಂದು ಹೇಳಿ ಅಂತ ಹೇಳ ತಗೋತೀನಿ. ಹೇಳಿ ನಡಿಗೆ ಮುಂದೆ ಹೋಗ ವಿಕ್ಕಿ ಚಿನ್ಕಿ ಬಾಡ ಹಾಕೊಂಡ. ಗೈಸ್ ಈಗ ಟೆಂಪಲ್ಗೆ ಬಂದಿರಲ್ಲ, ಏನಂತ ಬೇಡ್ಕೊಂಡ್ರಿ? ವಯಸ್ಸಲ್ಲಿಗೆ ದೊಡ್ಡ ಕೆಲಸ ಸಿಕ್ಕಿ ದುಡ್ಡನ್ನೆಲ್ಲ ನಮಗೆ ಕೊಡುವಾಗೆ ಮಾಡಪ್ಪ ದೇವರೇ ಅಂತ ಬೇಡ್ಕೊಂಡಿದ್ದೀನಿ. ಅದೆಲ್ಲ ಬೇಡ್ಕೊಂಡಿದ್ದೀನಿ, ಸರಿಯಾಗಿ ಬೇಡ್ಕೊಂಡಿದ್ದೀನಿ. ಹೌದಾ? ಮಡಿಕೇರಿ ದಸರಾ ಬಗ್ಗೆ ಏನಂತ ಹೇಳಿಕೆ ಇಷ್ಟಪಡ್ತೀರಾ ಮೇಡಮ್? ಏನು ಹೇಳೋದಿಲ್ಲಪ್ಪ. ಯಾಕೆ? ಯಾಕಂದ್ರೆ ದಸರಾ ತರನೇ ಇರ್ತದೆ. ನಿಮಗೆ ಈ ಸರಿ ಯಾವ ತೇರು ವಿನ್ ಆಗ್ಬೇಕು? ನೀವು ಯಾವ ತೇರಿಗೆ ಸಪೋರ್ಟ್ ಮಾಡ್ತೀರಾ ಮೇಡಮ್? ಕೊಂಚಿಕ ಮುಗಿಸಿ. ಹಾಗಾದ್ರೆ ಫಸ್ಟ್ ಪ್ರೈಸ್ ನೋಡಿ. ಕಂಚಿ ಕಾಮಾಕ್ಷಿಯ ಮಹಾಜನತೆಗಳೇ
ಇಲ್ಲಿ ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ ಇವರು ಮನೆ ಹತ್ರ ಇರೋದೇ win ಆಗ್ಬೇಕು. ನೋಡೋಣ, ವೆಯ್ಟ್ ಅಂಡ್ ಸಿ. ನಿಂಗೆ ಕುಂದ್ರಮಟ್ಟ ಎಲ್ಲ ಇಷ್ಟ ದೇವ್ರು? ಅದು ಸೆಕೆಂಡ್ ಬರ್ತದೆ ಕುಂದ್ರ ಜಡ್ಜ್ಮೆಂಟ್ ಇಲ್ಲೇ ಆಗ್ತಿದೆ ಗೈಸ್. ಥರ್ಡ್ ಯಾವುದು? ಕರಾವಳಿ ಭಗವತಿ. ಈ ದೇವಸ್ಥಾನಕ್ಕೆ ಬಂದಿಲ್ಲ ಕರಾವಳಿ ಭಗವತಿ. ಆಯ್ತು, ಉಳ್ದಿದ್ದೆಲ್ಲ ವೇಸ್ಟ್ ಆಗ. ಇವತ್ತು ದಸರಾ ನೋಡೋದೇ ವೇಸ್ಟ್. ಜಡ್ಜ್ಮೆಂಟ್ ಇಲ್ಲೇ ಆಯ್ತು. ಗಂಟೆ ಎಷ್ಟು? 11:28. ಈಗ ಅಲ್ಲಿ ಊಟ ಇದೆ. ಗೈಸ್, ನಮ್ಮಮ್ಮ ಹೆಂಗಂದ್ರೆ ಫೆಸ್ಟಿವಲ್ ಏನಾದ್ರೆ ದಸರಾ ಎಲ್ಲ ಬಂದ್ರೆ ಟೆಂಪಲ್ ರನ್ ಎಲ್ಲ ಕಡೆ ಹೋಗೋದು. ನಮ್ಮಮ್ಮನಿಗೆ ಯಾವ ಟೆಂಪಲ್ ಅಲ್ಲಿ ಯಾವ ದಿನ ಊಟ ಕೊಡ್ತಾರೆ, ಏನು ಫಂಕ್ಷನ್ ಇರ್ತದೆ ಎಲ್ಲ ಗೊತ್ತಿರ್ತದೆ. ತಂಗಿ ಇರಲ್ಲ ಮನೇಲಿ, ತಂಗಿ ಇದ್ರೆ ಅಮ್ಮನ ತಂಗಿನ ಎವ್ರಿ ಡೇ ಟೆಂಪಲ್ ಎಲ್ಲೆಲ್ಲ ಇರ್ತದೆ ಅಲ್ಲೆಲ್ಲ ಹೋಗಿ ಊಟಕ್ಕೆ ರೆಡಿ. ನನ್ನ ಕರೆಯೋದು ಊಟ ಅಲ್ಲ ಗಾಯ್ಸ್, ಪ್ರಸಾದ. ಗಾಯ್ಸ್ ಮಾಡ್ತೀವಿ, ಊಟ ಅಲ್ಲ ಪ್ರಸಾದ, ದೇವರ ಪ್ರಸಾದ. ದೇವರ ಪ್ರಸಾದ. ಬಟ್ ಇಷ್ಟೆಲ್ಲ ಹೇಳೋರು ನಮ್ಮಮ್ಮ ದಸರಾಕ್ಕೆ ಬರಲ್ಲ, ಮಲಗಿ ನಿದ್ರೆ ಮಾಡಿರ್ತಾರೆ, ಬರೋದೇ ಇಲ್ಲ. ಯಾಕೆಂದ್ರೆ ಅವರಿಗೆ ಮುಂಚೆನೆ ಜಡ್ಜ್ಮೆಂಟ್ ಅದಕ್ಕೆ ನಾ ಬರೋದಿಲ್ಲ. ಗೈಸ್, ಟೆಂಪಲ್ ನೋಡಿ ಆಯ್ತು, ಈಗ ರಿಟರ್ನ್ ಮನೆಗೆ ಗೋಯಿಂಗ್. ಮಳೆ ಬರ್ತಿದೆ, ಮಳೆದೇ ಬೇಜಾರಾಗ್ಬಿಡ್ತು. ಇನ್ನೊಂದು ಚೂಸಲ್ಲ ನೀ ಅಲ್ಲ ಬೇರೆ ಚೂಟ ಉಂಟು. ಬರ್ಲಿ ಬರ್ಲಿ ಸಾಕು. ಹೆವಿ ಮಳೆ. ಈ ಮಳೆ ಮಳೆ ಎಲ್ಲ ಇಲ್ಲ ಗೈಸ್. ಡ್ರೈವರ್ ಸ್ವಲ್ಪ ಸರಿ ಇಲ್ಲ. ಡ್ರೈವರ್ ಸರಿ ಇರಲ್ಲ ಅಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ಮಾಡ್ಬಿಟ್ಟಿದ್ದಾನೆ. ಅಲ್ಲಿ ರೋಡ್ ಕಾಂಕ್ರೀಟ್ ರೋಡ್ ಅತ್ತ, ಸಿಂಗಲ್ ರೋಡ್ ಅದು, ಒನ್ ವೇ ಆಗ್ತದೆ. ಗೈಸ್, ಇಲ್ಲೇ ದಸರಾ ಆಯ್ತದೆ. ಅದು ನಮ್ಮ ಕಾರಿನ ಗೈಸ್, ಈ ಅಮ್ಮಂದಿರಿರುವಾಗ ಗಾಡಿ ಓಡಿಸೋದೇ ಕಷ್ಟ. ಏನಾದ್ರೂ ಒಂದು ಹೇಳ್ತಾ ಇರ್ತಾರೆ ಕಯ್ಯ 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 ಅಂತ. ಈ ಸಲ ದಸರಾ ಸಂಜೆನು ಮಾಂದಲ್ಪಟ್ಟಿ ಈ ಸೈಡ್ ಅಲ್ಲಲ್ಲ, ಮೇಲೆ ಮೇಲೆ ರೋಡಿಂದ ಹೋಗೋದು ಈ ಸೈಡ್ ಇತ್ತು. ಗೈಸ್, ಈ ಮಳೆ ಒಳ್ಳೇದಿತ್ತು. ಆ ಕಡೆ ಹೋದ್ರೆ ಒಳ್ಳೇದು, ಈ ಕಡೆ ಫುಲ್ ರಶ್ ಇದೆ. ಆ ಸೈಡ್ ಇಟ್ಟು ಹೋಳಿಗೆ ಮುಗೀತು. ಒನ್ ವೇ ಇದೆ ಇಲ್ಲಿ, ಮಳೆ ಒನ್ ಆಕ್ಚುಲಿ ಒನ್ ವೇ ಅಲ್ಲ, ಬಟ್ ರೋಡ್ ಸಣ್ಣದಷ್ಟೇ. ಅದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ, ಸೈಡ್ ಇಳಿಸ್ಲಿಕ್ಕೆ ಆಗಲ್ಲ. ಈ ಕಡೆ ಆಗಲ್ವಾ ಫುಲ್ ಗಾಡಿಗೆ? ಗೈಸ್, ಈಗ ಹಿಂದೆ ಹೌದಾ? ಹಾ, ತುಂಬೆ ಟ್ರಕ್ ಫುಲ್ ರಶ್ ಸಿಗತ್ತಾ? ಹೆವಿ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಅಂದ್ರೆ ರೋಡ್ ಜಾಗ ಕಮ್ಮಿ, ವೆಹಿಕಲ್ಸ್ ಜಾಸ್ತಿ. ಜೀಪ್ ಅವನು ಇಳಿದು ಬಿಟ್ಟು, ಈಗ ಜೀಪ್ ಅವನಿಗೆ ಡೋರ್ ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅವನು ಹತ್ತದಂಗೆ. ಗೈಸ್, ತುಂಬಾ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದೀವಿ. ಡ್ರೈವರ್ಗೆ ಲೈಸೆನ್ಸ್ ಕೊಡ್ಬೇಕಾ ಇಲ್ವಾ ಅಂತ ಇವಾಗ ಡಿಸೈಡ್ ಆಗುತ್ತೆ. ನಿಂತಾರಲ್ಲ ಗೈಸ್, ಏನಂದ್ರೆ ಆಕ್ಚುಲ್ ಆಗಿ ನಿಜ ಹೇಳ್ಬೇಕಂದ್ರೆ ನನ್ನ ತಂಗಿಗೆ DL ಆಗಿದೆ, ಆದ್ರೆ ಗಾಡಿ ಓಡಿಸ್ಲಿಕ್ಕೆ ಗೊತ್ತಿಲ್ಲ. ನಂಗೆ DL ಆಗಿಲ್ಲ, ಇವಳಕ್ಕಿಂತ ಎಷ್ಟೋ ಚಂದಾಗಿ ಓಡಿಸ್ತೀನಿ. ಇವಳ ಜೊತೆ ಅವತ್ತು ನಮ್ಮ ಮನೆಗೆ ಹಾಲೇರಿಗೆ ಹೋಗಿರುವಾಗ ಅಪ್ಪ ಸುಮ್ಮನೆ ಹೇಳಿದ್ ಇವಳಿಗೆ ಗಾಡಿ ತಗೊಂಡು ಓಡಿಸಂತ ಹೇಳುವಾಗ ನೈಟ್, ಇವಳು ಎಂತ ಹೇಳ್ತಾಳೆ ಅಂದ್ರೆ ನಂಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅಂತವಳು ಇವಳು. ನೈಟ್ ಓಡ್ಸಕ್ ಸ್ವಲ್ಪ ಕಷ್ಟನೇ, ಸ್ವಲ್ಪ ಸ್ವಾಡ ಗುಡ್ಡಿ ಡೇ ಆದ್ರೆ ಓಡಿಸ್ಬೋದು. ನಮ್ಮ ಅಪ್ಪ ಇಷ್ಟು ರೇಗಿಸ್ತಾರೆ ಅಂತಿಲ್ಲ, ಆದ್ರೆ ನಾನು ಮಸ್ತಾಗಿ ಓಡಿಸ್ತೀನಿ. ಮಸ್ತಾಗಿ ಅಂತ ಓಡಿಸೋದು. ಇನ್ನೊಂದು ಕಾಮಿಡಿ ವಿಷಯ ಏನಂದ್ರೆ, ಇವಳು ಬಸ್ ಸ್ಟ್ಯಾಂಡಿಗೆ ಹೋಗಿರುವಾಗ ಅಲ್ಲಿ ಯಾರೋ ಗಾಡಿನ ನಿಲ್ಸ್ಬಿಟ್ಟು ಯಾವ್ದೊಂದು ಅಜ್ಜಿನ ಕೂರಿಸಿ ಹೋಗ್ಬಿಟ್ಟಿದ್ದಾರೆ. ಬಟ್ ಗಾಡಿ
ಸ್ಟಾರ್ಟ್ ಎಲ್ಲ ಇದೆ, ಗೇರ್ ಅಲ್ಲಿ ಇತ್ತುಕೊಂಡಂತೆ ಏನು ವಿಷಯ ಗೊತ್ತಿಲ್ಲ. ಗಾಡಿ ಮೂವ್ ಆಗಿದೆ, ಇವಳು ದೊಡ್ಡ ಜನ ತರ ಮೂವ್ ಆಗ್ತಿರುವಾಗ ರೆಸ್ಕ್ಯೂಗೆ ಅಂತ ಹೋಗಿದ್ದಾಳೆ. ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ಬಿಟ್ಟು ಜನಕ್ಕೆ ಫುಲ್ ಕನ್ಫ್ಯೂಷನ್. ಏನಂದ್ರೆ ಇದ್ರಲ್ಲಿ ಬ್ರೇಕ್ ಯಾವುದು ಅಂತ ತೋರ್ಸು, ಮುಖ ತೋರ್ಸು ನಿಂದು. ಹಾಗೇನಿಲ್ಲ, ಅವಳಿಗೆಲ್ಲ ಗೊತ್ತಿತ್ತು. ಏನಿಲ್ಲ ಎಂತ ನಿಮ್ಗೆ ತೋರ್ಸಲ್ಲ ನನ್ನ. ಸುಮ್ಮನೆ ಹೇಳೋದಷ್ಟೇ. ಏನಿಲ್ಲ, ಇವಳು ಬಂದು ಹೇಳ್ತಾಳೆ ನನ್ನ ಜೊತೆ ಮನೇಲಿ ಈ ಥರ ಆಯ್ತು. ನಾನು ಹೋಗಿ ಡೋರ್ ಓಪನ್ ಮಾಡಿದೆ, ಮತ್ತೆ ಎಂತ ಎಲ್ಲಾದ್ರೂ ಬ್ರೇಕ್ ಮೆಟ್ಲಿಕ್ಕೆ ಹೋಗ್ಬಿಟ್ಟು ಎಕ್ಸ್ಲಿಟರ್ ಮೆಟ್ಟಿ ಗಾಡಿ ಫಾಸ್ಟಾಗಿ ಹೋಗ್ಬಿಟ್ರೆ ಅಂತ ನಾನು ಮೆಟ್ಟಿಲ್ಲ ಅಂತವಳು. ಇವಳಿಗೆ ಇನ್ನೂ ಲೈಸೆನ್ಸ್ ಇಟ್ಕೊಂಡಿದ್ದಾಳೆ, ಗಾಡಿಲಿ ಬ್ರೇಕ್ ಯಾವುದು ಎಕ್ಸ್ಲಿಟರ್ ಯಾವುದು ಅಂತ ಗೊತ್ತಿಲ್ಲ. ಅವತ್ತೆಲ್ಲಾದ್ರೂ ಮಾಡಿದ್ರೆ ಆ ಕೆಲಸ ನಂಗೆ ಶೌರ್ಯ ಪ್ರಶಸ್ತಿ ಮಣ್ಣು ಸಿಕ್ತಿತ್ತು. ಸಿಮ್ಮಿನಿ ಪ್ರಶಸ್ತಿ ಸಿಕ್ತಿತ್ತು, ಅದಕ್ಕೆ ಮಾಡಿಲ್ಲ. ಅದೊಂದು ಸಾಧನೆ ಆಗಕ್ಕಿತ್ತು. ನೀನೆಲ್ಲಾದ್ರೂ ಎಕ್ಸ್ಲಿಟರ್ ಕೊಟ್ಬಿಟ್ಟು ಇನ್ನು ಜೀವದಲ್ಲಿ ಇರೋ ಅಜ್ಜಿನ ಕೊಂದ್ಬಿಟ್ಟಿದ್ರೆ ನೀನು. ಅಂತಿಂತೂ ಈ ಕ್ರಿಟಿಕಲ್ ಕಂಡೀಷನ್ ಇರುವ ಜಾಗದಿಂದ ಬಂದ್ಬಿಟ್ವಿ. ಆದ್ರೂ ನಾನೇ ಹೆಲ್ಪ್ ಮಾಡಿದ್ದ ಅವತ್ತು ಅಜ್ಜಿಗೆ. ನಾನೇ ಎಲ್ಲಾರನ್ನೂ ಕರೆದಿದ್ದು, ಬನ್ನಿ ಬನ್ನಿ ಅಂತ. ಅಷ್ಟಾದ್ರೂ ಮಾಡ್ದಲ್ಲ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಅಂತ ಕರೆದಿದ್ದು. ಯಾರಿಗೂ ಗೊತ್ತಿತ್ತಿಲ್ಲ, ಎಲ್ಲರೂ ಪಕ್ಕದಲ್ಲಿ ಬಾರ್ ಇತ್ತು, ಎಲ್ಲರೂ ಬಾರಲ್ಲೇ ಬ್ಯುಸಿ ಇದ್ರು. ನಾನೇ ಕರೆದಿದ್ದೆ ಎಲ್ಲಾರು. ಮತ್ತೆ ದಸರಾ ಕಮಿಟಿ ಅವರೆಲ್ಲ ಅಳ್ತಿರ್ಬೋದು ಪಾಪ. ಇಷ್ಟು ದಿನದಿಂದ ಪಟ ಇಷ್ಟು ದಿನನೂ ಮಳೆನೆ. ನೆನ್ನೆ ಸ್ವಲ್ಪ ಮಳೆ ಕಮ್ಮಿ ಇತ್ತು, ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದಾರೆ. ಬಟ್ ಮೆಜಾರಿಟಿ ಫಿಗರ್ಸ್ ಎಲ್ಲ ಕೂರ್ಸೋದು ಇವತ್ತೇ, ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡೋದು. ಈ ತರ ಮಳೆ ಬಂದ್ರೆ ಎಂತ ಮಾಡೋದು? ಅಟ್ಲೀಸ್ಟ್ ಮಧ್ಯಾಹ್ನ ಮೇಲೆ ಆದ್ರೂ ಜಡ್ಜ್ಮೆಂಟ್ ಟೈಮಿಗಾದ್ರೂ ಮಳೆ ಬಿಟ್ಟರೆ ಸಾಕು. ಜಡ್ಜ್ಮೆಂಟ್ ಶೋ ಇಂಪಾರ್ಟೆಂಟ್ ನೇರ. ಅವಾಗ್ಲೇ ಅವರು ಪೇಪರ್ ಈಗ್ಲೂ ಬಿಡ್ಬೇಕು. ಆಮೇಲೆ ಇವಾಗ ಎಷ್ಟಾಗಿದೆ ಅದನ್ನ ಕರೆಕ್ಟ್ ಆಗಿ ಪರ್ಫೆಕ್ಟ್ ಅವ್ರ ಪ್ಲಾನ್ ತಕ್ಕಂಗೆ ತೋರ್ಸಕ್ಕೆ ಜಡ್ಜ್ಮೆಂಟ್ ಶೋನೇ ಇಂಪಾರ್ಟೆಂಟ್. ಅವರು ಪೇಪರ್ ಬ್ಲಸ್ ಅವ್ರದ್ದು ತುಂಬ ಏನೇನೋ ಐಡಿಯಾಸ್, ಕ್ರಿಯೇಟಿವ್ ಐಡಿಯಾಸ್ ಮಾಡ್ಕೊಂಡಿರ್ತಿರ್ತಾರೆ. ಫೈರಿಂಗ್ಸ್ ಎಲ್ಲ ಇರುತ್ತೆ. ಮಳೆ ಬಂದ್ರೆ ಅದೆಲ್ಲ ಮಳೆ ಬಂದ್ರೆ ಅದೆಲ್ಲ ಇದ್ರು ನೀನ್ ಹೋಗ್ಬೇಕಲ್ಲ, ಅಷ್ಟು ಜನ ಮಧ್ಯದಲ್ಲಿ ಜನರು ಕಡಿಮೆ ಇರ್ತಾರೆ, ತುಂಬಾ ಕಷ್ಟ. ಇಲ್ಲಿ ಕೊಡಗಲ್ಲಿ ಇಂಪಾರ್ಟೆಂಟ್ ತುಂಬಾ ಎಂಜಾಯ್ ಮಾಡೋದು ಅಂದರೆ ದಸರಾಕೆನೆ. ದಸರಾನೇ ಹೀಗೆ ಮಾಡಿದ್ರೆ ಹೇಗೆ? ಮಳೆಗೆ ಯಾಕೆ ಹೀಗೆ ಮಳೆ ಮಾಡ್ತಿದೆ? ಮಳೆಗೆ ಏನು ಬೇಜಾರು ಅಂತ ಗೊತ್ತಿಲ್ಲ. ಇಲ್ಲ ಏನು ಫುಲ್ ಮೂಡ್ ಆಫ್ ಆಗ್ಬಿಡ್ತದೆ ಹೋಗ್ಲಿಕ್ಕೆ. ನಮಗೂ ಸಹ ಎಂಜಾಯ್ ಮನೇಲೆ ತಿನ್ನೋದು, ಮಲ್ಗೋದು, ನಿದ್ರೆ ಮಾಡೋದು, ಚಿತ್ತಾರ ಚಾನೆಲ್ ಹಾಕೋದು, ಇಲ್ಲ ಟಿವಿ ಒಂದು ಕೊಡಗ ಹಾಕೋದು, ಲೈವ್ ಬರುತ್ತೆ ನೋಡೋದು, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡೋದು ಅಷ್ಟೇ. ಬೇರೆ ಕಡೆ ಕೊಡಗು ಬಿಟ್ಟು ಬೇರೆ ಡಿಸ್ಟಿಕ್ ಅಲ್ಲೆಲ್ಲ ಮಳೆ ಇದ್ರೂ ಸಹ ಚಳಿ ಇರಲ್ಲ. ಇಲ್ಲಿ ಚಳಿನೂ ಇರುತ್ತೆ, ಮಳೆನೂ ಇರುತ್ತೆ, ಮಿಸ್ಟು ಇರುತ್ತೆ. ವ್ಯಾಪಾರದಲ್ಲಿ ಟೊಪ್ಪಿಗಳು ಮಾತ್ರ ಸೇಲ್ ಆಗುತ್ತೆ. 10 ರೂಪೀಸಿಗೆ ಲಾಸ್ಟ್ ಟೈಮ್ 10 ರೂಪೀಸ್, ಈ ಸಲ ಒಂದು 50-100 ರೂಪೀಸ್ ಮಾಡಿರ್ತಾರೆ. ಹೇಗಿದ್ರು ಜನ ತಗೊಳ್ತಾರೆ. 10 ರೂಪಾಯಿ ಗಿಡದಿದ್ದ ಕಡಿಮೆ 10 ರೂಪಾಯಿ ಕಣೀರು ಬರ್ಸತ್ತ ಅಮಿತ ಬರ್ಸ 10 ರೂಪಾಯಿಗೆ. ನಾನಿವತ್ತು ನೈಟ್ ದಸರಾ ಬ್ಲಾಗ್ ಮಾಡುವ ಅಂತೆಲ್ಲ ಇದ್ದೆ, ಈ ಥರ ಆಯ್ತಲ್ಲ. ಸೊ ಗೈಸ್, ನನಗೆ ಈಗ ಕಂಟಿನ್ಯೂಸ್ ಆಗಿ ಸ್ವಲ್ಪ ವೀಡಿಯೋಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ರಜೆ ಸಿಗ್ತಿಲ್ಲ ನನಗೆ, ಐಡಿಯಾಸ್ ಸಿಗ್ತಿಲ್ಲ. ಬಟ್ ವೀಡಿಯೋಸ್ ಮಾಡ್ತೀನಿ, ಬರ್ತದೆ ಸ್ವಲ್ಪ. ಈಗ ಸದ್ಯಕ್ಕೆ ಸ್ವಲ್ಪ ಕರೆಂಟ್ ಸಿಚುವೇಶನ್ ಆಗ್ತಿಲ್ಲ ಅಷ್ಟೇ, ಸ್ವಲ್ಪ ಟೈಮ್ ಆದ್ರೆ ಮಾಡ್ತೀನಿ. ಮಳೆ, ತುಂಬಾ ಮಳೆ ಇದೆ. ಈ ಮಳೆ ಬೇಜಾರು ಹಿಡಿತಿದೆ ನಂಗಂತೂ. ನಾನೆಲ್ಲ ಚಿಕ್ಕದ್ರಲ್ಲಿಂದ ಏಟು ತಿಂದೆಲ್ಲ ಹೋಗ್ತಿದ್ದೆ ದಸರಾಗೆ, ಅಷ್ಟು ಹುಚ್ಚು ದಸರಾ ಅಂತ. ಇವಾಗಲೂ ಅಷ್ಟೇ ಹುಚ್ಚಿದೆ. ಆದ್ರೆ ಏನ್ ಮಾಡೋದು, ಮಳೆ ಬರ್ತಿಲ್ಲ. ಅದ್ರ ಮೇಲೆ ಮಳೆ ನಿಲ್ಬೋದು. ನಿಮಗೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಫುಲ್ ರೋಸ್ಟರ್ ಅಂದ್ರೆ ರೋಸ್ಟರ್, ಮಾತಾಡ್ಲಿಕ್ಕೆ ಆಗಲ್ಲ ನಮ್ಮ ಅಮ್ಮನ ಜೊತೆ. ಏನಾದ್ರು ಒಂದೇ ಹೇಳಿದ್ರೆ ಪಂಚ್ ಮೇಲೆ ಪಂಚ್ ಹೇಳ್ಬಿಡ್ತಾರೆ. ಭಯಂಕರ ನಮ್ಮಮ್ಮ. ಬೆಳಿಗ್ಗಿಂದ ವಟ ಅಂತ ಕಿರ್ಚಾಡ್ತಿದ್ರು. 10 ಗಂಟೆವರೆಗೆ ಮಲಗಿದ್ರೆ ಎಲ್ಲರೂ ಎಲ್ಲ ಅಮ್ಮಂದ್ರು ಕಿರ್ಚೋದೆ. 10 ಗಂಟೆ ಒಳಗೆ ಅಂತ ಮಲಗಿಲ್ಲ, 10 ಗಂಟೆಗೆ 1-1/4 ಗಂಟೆವರೆಗೆ ಎದ್ದಿದ್ದು. ಟರ್ನ್ ಮಾಡ್ತಿರೋದು ಫೋನಲ್ಲಿ ಮಾತಾಡ್ಕೊಂಡು.
ಟರ್ನ್ ಅವೇ ಬಾರಿ ಸ್ಮೈಲ್ ಕೊಡ್ತಿದ್ದಾರೆ. ಸ್ಮೈಲ್ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಅವ್ನು ನೋಡೇ ಇಲ್ಲ, ತಿರ್ಗಿಸಿದ್ರೆ ಸ್ಮೈಲೇ ಕೊಡ್ಬೇಕು, ಇಲ್ಲಾಂದ್ರೆ ಈ ಅಮ್ಮಂದಿರೆಲ್ಲ ಯಾಕೆ ಹಿಂಗೆ ಅಂತ ಗೊತ್ತಾ ಏನಂದ್ರೆ ಬೆಳಿಗ್ಗೆ ಎಷ್ಟು ಬೇಗ ಹೇಳಿದ್ರೆ 8 ಗಂಟೆಗೆ ಎದ್ದೇಳೋದು, 8 ಗಂಟೆಗೆ ಎದ್ದೇಳೋದು ಅಂತ ಹೇಳ್ತಾರೆ. ನೈಟ್ ಎಷ್ಟು ಬೇಗ ಮಲಗಿದ್ರು ರಾತ್ರಿ 2 ಗಂಟೆವರೆಗೆ ಎಚ್ಚರಿಡ್ತೀಯ ಅಂತ ಹೇಳ್ತಾರೆ. ಟೈಮ್ ನೋಡ್ಲಿಕ್ಕೆ ಗೊತ್ತಿಲ್ವಾ, ಕಲ್ತಿಲ್ವಾ ಇವ್ರ ಅಪ್ಪ ಅಮ್ಮ ಅಂತ ನಮಗೆ ಅಂತ ಗೊತ್ತಾಗಲ್ಲಪ್ಪ. ಎಂತ ಬನ್ನಿ ಕಾಪಾಡಿ ಇದೆ ಆಕ್ಚುಲಿ ಎಷ್ಟೇ ಬೇಗ ಮಲಗಿದ್ರು 12 ಗಂಟೆ 1 ಗಂಟೆ 2 ಗಂಟೆ ಅಂತ ಹೇಳ್ತಾರೆ. ಇಲ್ಲಿ ಹೋಗುವಾಗ ಮಳೆ ನಿಲ್ಸ್ಬೇಕು. ಬೆಳಿಗ್ಗೆ ಎಷ್ಟು ಬೇಗ ಅಂತ ಹೇಳಿದ್ರು 9 ಗಂಟೆ 11 ಗಂಟೆ 8 ಗಂಟೆ ಅಂತ ಹೇಳ್ತಾರಪ್ಪ. ಪರ್ಫೆಕ್ಟ್. ಗೈಸ್ ಇಲ್ಲಿಗೆ ನಮ್ಮ ವಿಡಿಯೋ ಆಯ್ತು, ಮನೆ ತಲುಪಿತು, ಟೆಂಪಲ್ಗೆ ಹೋಗಿ ಬಂದಾಯ್ತು. ಮಳೆ ತುಂಬ ಬರ್ತಿದೆ. ಸೊ ಎಲ್ಲರೂ ಪ್ರೇಯರ್ ಮಾಡ್ಕೊಳ್ಳುವ, ಸಂಜೆ ಮಳೆ ಬರೋದು ಬೇಡ ಅಂತ. ಸಂಜೆ ಅಲ್ಲ, ಈಗಲೇ ಬರೋದು ಬೇಡ ಆ್ಯಕ್ಚುಲಿ. ಸೊ ಅಷ್ಟು ಚಂದ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ, ಡಿ ಜೆ ಇರಲ್ಲ, ಆ್ಯಕ್ಷನ್ ಮಾಡ್ಲಿಕ್ಕಾಗಲ್ಲ, ಫೈರ್ ವರ್ಕ್ಸ್ ವರ್ಕ್ ಆಗಲ್ಲ ಮಳೆ ಬಂದರೆ. ಸೊ ಅಂದರೆ ದಸರಾ ಕಮಿಟಿಯವರು ಅಷ್ಟು ಕಷ್ಟಪಟ್ಟು ಅವ್ರದ್ದು ಕೆಲಸಗಳೆಲ್ಲ ಬಿಟ್ಟು ಕೆಲಸ ಮಾಡಿರುವಾಗ ಸೊ ಮಳೆ ಬಂದರೆ ಎಲ್ಲ ಹಾಳಾಗೋಗುತ್ತೆ. ಇದೇ ಫಸ್ಟ್ ವರ್ಷ ಅಂದರೆ ಹಗಲು ದಸರಾ ಟೈಮಲ್ಲಿ ಇಷ್ಟು ಮಳೆ ಬರ್ತಿರೋದು. ಇಷ್ಟು ವರ್ಷದಲ್ಲಿ ಈ ಥರ ಮಳೆ ಬಂದಿಲ್ಲ. ಅಂದರೆ ಮಳೆ ಬಂದರೂ ಸ್ವಲ್ಪ ಬಂದು ನಿಂತು ಬಿಡುತ್ತೆ, ಬಟ್ ಈ ವರ್ಷ ಏನು ಅಂತ ಗೊತ್ತಿಲ್ಲಪ್ಪ, ಫುಲ್ ಮಳೆ ಬರ್ತಿದೆ. ಹೆವಿ ಇನ್ವೆಸ್ಟ್ಮೆಂಟ್ ಬೇರೆ ಮಾಡಿರ್ತಾರೆ. ಸೊ ನೋಡುವ ಸಂಜೆ ಏನಾಗುತ್ತೆ ಅಂತ. ಎಲ್ಲರೂ ದಸರಾಗೆ ಬನ್ನಿ, ಸೇಫ್ ಆಗಿರಿ, ಎಂಜಾಯ್ ಮಾಡಿ. ಟಾಟಾ, ಬಾಯ್ 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 ಮಾಡ್ತಾರೆ. ಶುಭ ದಿನ. ಸದ್ಯ ಶುಭರಾತ್ರಿ ಕಂಡಿದ್ಯೆ. ಸರಿ.